ನಮ್ಮ 538ನೇ ಕನಕ ಜಯಂತಿಯನ್ನ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯವರು ಅದು ಬಿ ಕೃಷ್ಣಪ್ಪ ಸ್ಥಾಪಿತ ಒಂದು ತಾಲೂಕ್ ಶಾಖೆಯಿಂದ ಇವತ್ತು ಐಬಿ ಸರ್ಕಲ್ ಆಚರಣೆ ಮಾಡ್ತಾ ಇದ್ದೀರಾ. ಅವ್ರು ಮೊದಲನೇದಾಗಿ ನಾವು ಕನಕ ಜಯಂತಿ ಪರವಾಗಿ ಮತ್ತು ನಮ್ಮ ಸಮಾಜದ ಕುರುಬ ಸಮಾಜದ ಪರವಾಗಿ ಅವ್ರು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಎಲ್ಲ ನಮ್ಮ ತಾಲೂಕು ದಲಿತ ಸಂಘರ್ಷ ಪದಾಧಿಕಾರಿ ಬಂಧುಗಳ ಅಧ್ಯಕ್ಷಗಳೇ ಮತ್ತು ಮಹಿಳೆಯರೇ ಮತ್ತು ನಮ್ಮ ಸಮಾಜದ ಮುಖಂಡರುಗಳಾಗಿರ್ತಕ್ಕಂಥ ನವೀನ್ ಅವರು, ರಘುನಾಥ್ ಅವರು, ನಮ್ಮ ಸೀನಪ್ಪನವರು, SL ರಘುನಾಥ್ ಅವರು ಮತ್ತು ಅಶೋಕ್ ಅವರು, ಹರೀಶ್ ಅವರು, ನಮ್ಮ ಕನಕ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದ ಕಡಮಿನ ರವಿ ಅವರು ಮತ್ತು ಇನ್ನೂ ಅನೇಕ ಎಲ್ಲ ನಮ್ಮ ಸ್ನೇಹಿತರುಗಳಿದ್ದೀರಾ. ಮತ್ತು ಅವ್ರಿಗೆಲ್ಲರೂ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ಮಣಿ, ನಮ್ಮ ಹಳೆ ಶಿಷ್ಯ ಅವನು ನಾನು ಬಿಟ್ಟು ಹೋಗ್ಬಿಟ್ಟ ನಾಳೆ ಮಣಿ ಅವರು, ಅವ್ರಿಗೆ ಮಣಿ ಅವರೇ ಮತ್ತೆಲ್ಲ ಸತೀಶು ಮತ್ತು ಚಿಕ್ಕ ಅವರು, ನಮ್ಮ ಅಶೋಕ್ ಮತ್ತು ನಮ್ಮ ಬಪ್ಪಿ, ನಮ್ಮ ನವೀನ್ರು ಎಲ್ರಿಗೂ ಅವ್ರಿಗೆಲ್ರೂ ಒಂದ್ಸುತ್ತ ಇವತ್ತು ಏನು ಕನಕದಾಸರ ಬಗ್ಗೆ ನೀವು ಅಷ್ಟೊಂದು ಕಾಳಜಿ ವಹಿಸಿದ್ರೆ ಮೊದಲು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಕನಕದಾಸರ ಬಗ್ಗೆ ನಾವೆಲ್ಲರೂ ಬೇಕಾದ್ರೆ ಈಗಾಗಲೇ ಅನೇಕರು ಕನಕದಾಸರು ಹುಟ್ಟಿರ್ತಕ್ಕಂಥದ್ದು, ಅವ್ರು ಯಾವ ರೀತಿ ಬಂದ್ರು, ಸಮಾಜದಲ್ಲಿ ಯಾವ ರೀತಿ ವಂದನೆಗಳು ಮತ್ತೆ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಜಾತಿ ವ್ಯವಸ್ಥೆ ಇಲ್ಲದ್ರೆ ನಾವೆಲ್ಲರೂ ಬಾಳ್ ಮಾಡ್ಬೇಕಂತ ಹೇಳಿ ಸಾರ್ಕಟ್ಟಂತ ಯಾರಾದ್ರೂ ದಾಸರಲ್ಲಿ ಒಬ್ಬ ಸ್ಟೇಟ್ ದಾಸರು ಇದಾರೆ ಅಂದ್ರೆ ಅದು ಕನಕದಾಸರು. ಯಾಕೆಂದ್ರೆ ನಾವ್ ಯಾವಾಗಲೂ ಹೇಳ್ತೀವಿ ನಾವು ಆ ಸಮಾಜ ಈ ಸಮಾಜ ಅಂತ ನಾವ್ ಯಾವಾಗಲೂ ಹೊಡೆದಾಡ್ತೀವಿ. ಅದನ್ನ ನೀವ್ ಯಾರನ್ನು ಕುಲ ಬೆನ್ನ ಹೊಡೆದಾಡಬೇಡಿ, ಕುಲವೆಲ್ಲ ಒಂದೇ, ನಾವೆಲ್ಲರೂ ಒಂದೇ ಅಂತ ಹೇಳಿ ನಮ್ಗೆ ಈ ಸಮಾಜಕ್ಕೆ ಸಾರಿಸ್ಕೊಟ್ಟಂತ ಕನಕದಾಸರಿಗೆ ನಾವೆಲ್ಲರೂ ಒಂದು ಸುತ್ತ ಮತ್ತು ಕನಕದಾಸ ಸುತ್ತುಗಳನ್ನ ಒಳಗಿಸ್ಕೊಳ್ಬೇಕಾಗತ್ತೆ. ನಾವ್ ಯಾವಾಗಲೂ ಕನಕದಾಸರ ಈಗ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕಂತ ಹೇಳಿ ಕನಕದಾಸ ಹೇಳಿದ್ರು. ಈಗ ನಾವೇನ್ ಮಾಡ್ತೀವಿ, ಅದು ಆ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ನಾವು ಒಂದು ಮೂಲೆ ಗುಂಪು ಆಗ್ತಾ ಇದೀವಿ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಈ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದ್ರು. ಯಾಕೆ ರಚನೆ ಮಾಡಿದ್ರು ಅವರು ಅಂಬೇಡ್ಕರ್ ಅವರು? ನಾವೆಲ್ಲರೂ ಒಗ್ಗಟ್ಟಾಗಿ ಆ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂವಿಧಾನ ಪ್ರಕಾರ ನಾವೆಲ್ಲ ನಡಿಬೇಕು ಅಂತ ಹೇಳಿ ನಮಗೆ ಈ ದೇಶಕ್ಕೆ ಇಲ್ಲಿ ನಾವು ನಿಂತ್ಕೊಂಡು ಮಾತಾಡಕ್ಕೆ. ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಯಾರಾದ್ರೂ ಪೂರ್ಣ ಕಾರಣಕರ್ತ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡ್ತಾ ಇದ್ರೆ ನಾವ್ ಯಾರ ಸರ್ಕಾರ ನಿಂತ್ಕೊಂತಿರ್ಲಿಲ್ಲ. ಇಲ್ಲಿ ಯಾರ ಮಹಿಳೆಯವರು, ಯಾರ ಅವ್ರ ದಲಿತ ಸಂಘದವ್ರು, ಯಾರ ಕುರುಬ ಸಮಾಜದವರು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಹೀಯಾಳ್ಸೋರು. ಇವತ್ತು ಅಂತಹ ಮಹಾನೀಯರನ್ನ ನಾವ್ ನೆನೆಸ್ಕೊಂತೀವಲ್ಲ, ಅದು ನಮ್ ಪುಣ್ಯ. ಇವತ್ತು ಅಂಬೇಡ್ಕರ್ ಆಗ್ಲಿ, ಕನಕದಾಸ ಆಗ್ಲಿ, ಬಸವಣ್ಣನವರಾಗ್ಲಿ, ವಾಲ್ಮೀಕಿ ಅವರಾಗ್ಲಿ, ಆಮೇಲೆ ಇನ್ನೂ ಅನೇಕ ಶ್ರೀಕೃಷ್ಣ ಪರಮಾತ್ಮ ಅವರಾಗಿರ್ಲಿ, ಇವರೆಲ್ರು ನಮ್ಗೊಂದು ಸಮಾಜಕ್ಕೆ ಪ್ರೇರಣೆ. ಅವ್ರು ಯಾರೇ ಒಂದು ಜಾತಿ ವ್ಯವಸ್ಥೆಯನ್ನ ಇಟ್ಕೊಂಡು ಬಾಳ್ ಮಾಡಿರಲಿಲ್ಲ, ಈ ದೇಶದಲ್ಲಿ ಮಾಡಿಲ್ಲ. ಅವ್ರೆಲ್ಲರನ್ನು ಒಗ್ಗಟ್ಟಾಗಿ ತಗೊಂಡೋದ್ರು. ಈಗ ಅಂಬೇಡ್ಕರ್ ಅವರು ಒಬ್ಬ ದಲಿತ ಮುಖಂಡರಾಗಿದ್ರು, ಅವ್ರ ಯಾಕೆ ಸಂವಿಧಾನ ಎಲ್ಲರಿಗೂ ಸಾರಿ ಕೊಟ್ರು? ಸಮಾನತೆಯನ್ನು ಕಾಪಾಡ್ಕೊಂಡ್ ಬಂದ್ರು ಅಂಬೇಡ್ಕರ್ ಅವರು. ಕನಕದಾಸ ಅದೇ ರೀತಿ ಅಂಬೇಡ್ಕರ್ ಯಾವ ರೀತಿ ನಮಗೆ ಈ ಸಮಾಜದಲ್ಲಿ ಬಳಕ ಅವಕಾಶ ಕೊಟ್ಟಿದೆ, ಕನಕದಾಸ ಅದೇ ರೀತಿ ನಮಗೊಂದು ಪ್ರೇರಣೆ ಆದ್ರು. ಅಂತಹ ಮಹಾನವೀಯರಲ್ಲಿ ನಾವೆಲ್ಲರೂ ಹುಟ್ಟಿ ಇವತ್ತು ಅವರಿಗೆ ಕೀರ್ತಿ ಸ್ಮರಣೆಗೆ ನಾವೆಲ್ಲರೂ ಸಮಿರಿಸೋಣ. ಅವ್ರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವೆಲ್ಲರೂ ಇವತ್ತೇನು ನಮ್ಮ ಟೈ ರಂಗನಾಥಣ್ಣರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕನಕದಾಸರ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ತುಂಬಾ ಸಂತೋಷವಾದಂತ ವಿಷಯ. ಇವತ್ತು ಎಲ್ಲಾ ಕಡೆನೂ ಬರೀ ಸಮಾಜದವ್ರು ಮಾತ್ರ ಆಚರಿಸ್ತಾರೆ ಅನ್ನೋ ಇದನ್ನ ಅವರು ರಂಗನಾಥಣ್ಣನ ನೇತೃತ್ವದಲ್ಲಿ ಇವತ್ತು ಅದನ್ನ ಹೋಗ್ಲಾಡಿಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತೇನು ಕನಕದಾಸರ ಹೇಳಿದಂತ ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಹೋಗುವಂತ ಒಂದು ದಾರಿ ಮಾರ್ಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಪ್ರತಿ ವರ್ಷನೂ ಸಹ ನಾವೆಲ್ಲರೂ ಒಗ್ಗೂಡಿ, ಬರೀ ಕನಕದಾಸರ ಜಯಂತಿನೇ ಅಲ್ಲ, ಎಲ್ರು ಹಿಂದುಳಿದವರು, ತಳ ಸಮುದಾಯದವರೆಲ್ಲ ಒಂದಾಗಿ ಯಾವುದೇ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಈ ಕನಕದಾಸ ಜಯಂತಿನ ಆಚರಣೆ ಮಾಡ್ತಿರ್ತಕ್ಕಂಥ ಎಲ್ರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನ ಹೇಳ್ತಾ 538ನೇ ಕನಕ ಜಯಂತಿಯ ಶುಭಾಶಯಗಳನ್ನ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಆತ್ಮೀಯರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಮತ್ತೆ ಇಲ್ಲಿ ಬಂದಿರುವಂತ ನಮ್ಮ ರಂಗನಾಥಣ್ಣ, ಮಂಜಣ್ಣ ಮತ್ತೆ ರಂಗನಾಥಣ್ಣ, ಏನ್ ಶ್ರೀನಿವಾಸ್, ಇವ್ರಿಗೆಲ್ಲ ನಾನು ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಈ ಒಂದು ಕಾರ್ಯಕ್ರಮವನ್ನ ಇವತ್ತೊಂದು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿರುವಂತಹ ಎಲ್ಲ ನಗರ ಕಮಿಟಿ ಮತ್ತೆ ತಾಲೂಕ್ ಕಮಿಟಿ ಮತ್ತೆ ಮಹಿಳಾ ಕಮಿಟಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಯಾಕಂದ್ರೆ ಇಂಥ ಒಂದು ವಿಚಾರಗಳನ್ನ ನಾವು ಹೆಚ್ಚು ತಿಳ್ಕೋಬೇಕು ನಾವು. ಯಾಕಪ್ಪ ಅಂದ್ರೆ ನಾವು ನಮ್ಗೆ ನಿಜ ಹೇಳಲ್ಲ, ಅಲ್ಲಿ ಜಾಸ್ತಿ ಸುಳ್ಳು ಹೇಳ್ತಾರೆ ನಮ್ಗೆ. ನಾವು ಅಲ್ಲಿ ಹೋಗ್ರಿ ಕೈ ಒಳ್ಳೇದಾಗುತ್ತೆ, ಇಲ್ಲಿ ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಂಥ ಏನ್ ಮಹನೀಯರ ಏನ್ ಜಯಂತಿಗಳ ಮತ್ತೆ ಅವರ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಮ್ಗೆ ಒಳ್ಳೇದಾಗುತ್ತೆ.
ಇಡೀ ದೇಶದಲ್ಲಿ. ಯಾಕಪ್ಪ ಅಂದ್ರೆ ಇಡೀ ದೇಶದಲ್ಲಿ ಈ ದೇಶಕ್ಕೆ ನಾವು ಚಿಕ್ಕ ಹುಡುಗರ ಕೇಳಿದ್ವಿ ಪಾಠನ, ಆರ್ಯರ ಆಗಮನ ಅಂತ ಹೇಳಿ. ಈ ದೇಶಕ್ಕೆ ಆರ್ಯನ ಆಗಮನ ಆದ ನಂತರ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಉಟ್ಕೊಂತು. ಅದಕ್ಕಿಂತ ಮುಂಚೆ ಇಲ್ಲಿ ಜಾತಿ ವ್ಯವಸ್ಥೆ ಇರ್ಲಿಲ್ಲ, ಇಲ್ಲಿ ವರ್ಗ ವ್ಯವಸ್ಥೆ ಇತ್ತು. ಅಂದ್ರೆ ಎಲ್ಲ ಒಂದು ಕುಟುಂಬದ ತರ ಇದ್ವಿ. ಈ ದೇಶಕ್ಕೆ ಆರ್ಯರು ಬಂದ ನಂತರ ಈ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು. ಏನಕ್ಕೆ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅವ್ರು ಈ ದೇಶನ ಕಬ್ಜಾ ಮಾಡ್ಬೇಕಾಯ್ತು, ಈ ದೇಶದಲ್ಲಿ ಆಡಳಿತ ಇಡಬೇಕಾಯ್ತು. ಅದಕ್ಕೋಸ್ಕರ ನಮ್ಮ ಸಣ್ಣ ಪುಟ್ಟ ಜಾತಿಗಳನ್ನ, ತಳ ಸಮುದಾಯಗಳನ್ನ ಇವತ್ತು ಒಡೆದು ಆಳುವಂತ ಒಂದು ಈ ಶಾಸನವನ್ನ ಈ ದೇಶದಲ್ಲಿ ಜಾರಿ ಮಾಡಿದ್ರು. ಮೊಟ್ಟ ಮೊದಲಿಗೆ ಈ ದೇಶಕ್ಕೆ ಗೌತಮ ಬುದ್ಧರು ಈ ಜಾತಿ ವ್ಯವಸ್ಥೆ ಬುಡ ಸಮೇತ ಕಿತ್ತಾಕ್ಬೇಕಂತ ಹೇಳಿ ಮೊದಲು ಆರ್ಯರ ವಿರುದ್ಧ ಒಂದು ಧರ್ಮ ಕ್ರಾಂತಿಯನ್ನ ಮಾಡ್ತಾರೆ. ಅವ್ರಾದ್ಮೇಲೆ ಬಸವಣ್ಣವರು 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಜಾತಿ ವ್ಯವಸ್ಥೆನ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಹೇಳಿ ಅವರು ಒಂದು ದೊಡ್ಡ ಹೋರಾಟಗಳನ್ನ ಮಾಡ್ತಾರೆ. ನಂತರ ಕನಕದಾಸರು 16ನೇ ಶತಮಾನದಲ್ಲಿ ಕನಕದಾಸರು ಈ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ. ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ. ಜಾತಿ ನಮ್ದಲ್ಲ, ಆ ಜಾತಿನ ಇಟ್ಕೊಂಡು ನಾವ್ ಯಾಕೆ ಜಗಳ ಮಾಡ್ಕೋಬೇಕು, ಯಾಕೆ ಕಿತ್ತಾಡ್ಬೇಕು? ಆಮೇಲೆ ಈ ಜಾತಿ ವ್ಯವಸ್ಥೆ ಹುಟ್ಟಾಕಿದ್ದು ಯಾರು? ಇದು ಮಾನವ ನಿರ್ಮಿತ, ಇದು ಒಂದು ಕುಲಗಳನ್ನ ಮಾನವ ನಿರ್ಮಿಸಿರೋದು ಇದು. ಅದಕ್ಕೆ ಇದನ್ನ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಕನಕದಾಸರು ದೊಡ್ಡ ಹೋರಾಟವನ್ನ ಮಾಡ್ತಾರೆ. ಅವರು ಹರಿಯನ್ನ ನೆನೆಯುತ್ತಲೇ ಹರಿನ ಪ್ರಶ್ನೆ ಮಾಡ್ತಾರೆ. ಆರು ಬದುಕಿದರು ಹರಿನಿನ ನಂಬಿ ಅಂತ ಹೇಳಿ, ಅಂದ್ರೆ ಯಾರು ಬದುಕಿದ್ರು ಹರಿನಿನ ನಂಬ್ಕೊಂಡು ಅಂತ ಹೇಳಿ ಹರಿಯನ್ನೇ ಪ್ರಶ್ನೆ ಮಾಡ್ತಾರೆ. ದಾಸಕೂಟದಲ್ಲೇ ವಿಶೇಷವಾದ ವ್ಯಕ್ತಿ ಅಂದ್ರೆ ಅದು ಕನಕದಾಸರು. ಆಮೇಲೆ ಕುಲದ ವಿಚಾರವಾಗಿ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಪಂಚೇಂದ್ರಿಯಗಳ ಯಾವ ಕುಲ ಪೆಳಿರಯ್ಯ ಅಂತ ಹೇಳಿ ಅವರು ಕೀರ್ತನೆಗಳ ಮುಖಾಂತರ ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಾರೆ ಕನಕದಾಸರು. ಹಾಗೇನೆ ಅವರು ಏನಿವತ್ತು 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಒಂದು ಬಹಳ ಪಿಡುಗಾಗಿತ್ತು. ನಾವು ದಲಿತರು ಅಂತ ಹೊರಗಡೆ ಬರಂಗೇ ಇಲ್ಲ, 12 ಗಂಟೆ ಮೇಲೆ ಬರ್ಬೇಕಾಯ್ತು ದಲಿತರು. ಅದು ಹಂಗೆ ಬರಂಗಿಲ್ಲ, ಒಂದು ಕುಡಿಕೆನು ಆಮೇಲೆ ಹಿಂದೆ ಒಂದು ಪರ್ಕೆ ಕಟ್ಕೊಂಡು ನಾವು ಹೊರಗಡೆ ಬರ್ಬೇಕಾಯ್ತು. ಯಾಕಪ್ಪ ಅಂದ್ರೆ ದಲಿತರು ನೆರಳು ಬೇರೆಯವ್ರ ಮೇಲೆ ಬಿದ್ರೆ ಅದು ಮೈಲಿಗೆ ಆಗುತ್ತೆ ಅನ್ನೋ ಒಂದು ಕರಾಳ ಶಾಸನ ಇತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅದನ್ನ ಪ್ರಬಲವಾಗಿ ಇರೋಸರು ಅದು ಕನಕದಾಸರು. ಕನಕದಾಸರು ನಮ್ಗೆ ಆದರ್ಶ ಆಗಬೇಕು. ಆಮೇಲೆ ಕನಕದಾಸರು ನೋಡಿ, ಮಾಮೂಲಿ ಜನಸಾಮಾನ್ಯರು ಮಾತಾಡೋ ರೀತಿಯಲ್ಲಿ ಕೀರ್ತನೆಗಳನ್ನ ರಚನೆ ಮಾಡಿ ಜನಗಳಿಗೆ, ಸಾಮಾನ್ಯ ಜನಗಳಿಗೂ ಅರ್ಥ ಆಗಬೇಕು. ಮೇಲು ಕೀಳು ಇದೆಲ್ಲ ನಮ್ದಲ್ಲ, ಇದು ಯಾರೋ ಸೃಷ್ಟಿ ಮಾಡಿದ್ರೆ ನಾವು ಯಾಕೆ ಇಟ್ಕೋಬೇಕು ಅಂತ ತಮ್ಮ ಕೀರ್ತನೆಗಳ ಮೂಲಕ ಇಡೀ ಏನು ಮನುಕುಲಕ್ಕೆ ಒಳಿತನ್ನು ಬಯಸಿದಂತ ಒಬ್ರು ಕನಕದಾಸರು, ಅವ್ರನ್ನ ನಾವು ನೆನಬೇಕು. ಅದೇ ಇವತ್ತೇನ್ ಕನಕದಾಸರು ಹೇಳಿದಾರೋ ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈಗ ಹಿಂದೆ ಬಸವಣ್ಣನ ಹೇಳಿದ್ರು, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ. ಹಾಗೆ ಬಸವಣ್ಣವರು ಜಾತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಕನಕದಾಸರು ಹೇಳ್ತಾರೆ, ಹಲವು ದಾಸರ ಮನೆಯ ಒಲೆ ದಾಸನಯ್ಯ, ಕುಲವಿಲ್ಲದ ದಾಸ ಕುರುಬದಾಸನಯ್ಯ ಅಂತ ಹೇಳಿ ಕನಕದಾಸರು. ಅದೇ ಬಸವಣ್ಣನವ್ರು ಹೇಳ್ತಾರೆ, ಜಾತಿ ಸಂಕರ ಆದ ಮೇಲೆ ಕುಲವನ ರಸವೇ ಅಂತ ಹೇಳಿ. ಅಂದ್ರೆ ಬಸವಣ್ಣನ ವಿಚಾರ ಮತ್ತೆ ಕನಕದಾಸರ ವಿಚಾರ ಎರಡಕ್ಕೂ ಸಾಮ್ಯತೆ ಇದೆ. ಇವರು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳ ನಾಯಕರು. ಇವ್ರಿಗೆಲ್ಲ ತಂದೆ ತಾಯಿ ಇದ್ದಾರೆ. ಯಾರು ಆರ್ಯನ್ಸ್ ನಮ್ಗೆಲ್ಲ ದೇವ್ರ ತಂದಿದ್ದಾರೆ, ಅವ್ರು ಯಾರಿಗೂ ತಂದೆ ತಾಯಿಗಳಿಲ್ಲ. ಈಗ ಏನು ಯಾವ ದೇವ್ರುಗಳು ನಾವು ಯಾವ ಕವಿ ಯಾವ ತಂದೆ ತಾಯಿಗಳು ಹೇಳಕ್ಕಾಗಲ್ಲ. ನಾವು ಕನಕದಾಸರು ತಂದೆ ತಾಯಿ ಹೆಸರು ಹೇಳ್ಬೋದು, ಬೀರಪ್ಪ ಬಚ್ಚಮ್ಮ ಅಂತ ಹೇಳಿ. ಅಂಬೇಡ್ಕರ್ ತಂದೆ ತಾಯಿ ಹೆಸರು ಹೇಳ್ಬೋದು, ಬಸವಣ್ಣವ್ರ ತಂದೆ ತಾಯಿ ಹೆಸರು ಹೇಳ್ಬೋದು, ಗೌತಮ ಬುದ್ಧರ ತಂದೆ ತಾಯಿ ಹೆಸರು ಹೇಳ್ಬೋದು. ಇವರೆಲ್ಲಾನು ಈ ತಳ ಸಮುದಾಯಗಳಿಗೆ ಹೋರಾಟ ಮಾಡಿದಂಥವ್ರು, ಸಮಾಜ ನಿರ್ಮಾಣ ಮಾಡ್ಬೇಕಂತ ಶ್ರಮಿಸಿದವ್ರು ಇವರೆಲ್ಲ ಕನಕದಾಸರಂತವ್ರನ್ನ ನಾವು ಆದರ್ಶ ತಗೊಂಡ್ರೆ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಯಾವ್ದಾವ್ದು ವಿಚಾರ ಇಟ್ಕೊಂಡು ನಾವು ಕನಕದಾಸನ ಬಿಟ್ಟು, ಅಂಬೇಡ್ಕರ್ನ ಬಿಟ್ಟು, ಯಾವುದೇ ನಮ್ಮ ಏನು ಗೌತಮ್ ಬುದ್ಧರನ್ನ ಬಿಟ್ಟು ನಾವು ಯಾವುದೇ ರಾಜಕೀಯ ಮಾಡಕ್ಕಾಗಲ್ಲ. ಮತ್ತೆ ನಾವು ಸಮಾಜದಿಂದ ಬದುಕೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಸಮಾಜದ ಕನಸು ಕಂಡಂದವರು ಕಮ್ಮಿ ಜನ ಇಲ್ಲಿ ಈ ದೇಶದಲ್ಲಿ. ಆದ್ರಿಂದ ಬಂಧುಗಳೇ, ಕನಕದಾಸರ ವಿಚಾರ ನಮ್ಗೆ ಹೆಚ್ಚು ಆದರ್ಶ ಆಗಬೇಕು. ಕನಕದಾಸರ ವಿಚಾರಗಳು ನಾವು ಈಗ ಯಾವ್ದಾದ್ರು ಇದಾಯ್ತು ಅಂದ್ರೆ ನಾವು ಕನಕದಾಸರ ಬುಕ್ ಓದಲ್ಲ, ಯಾವ ಹರಕತೆಗಳು ಕೇಳ್ತೀವಿ, ಷಣ್ಮಾತ್ಮಂದ ಅವು ಇವನು ಅವೆಲ್ಲ ನಮ್ಗೆ ಪಾಠ ಕಲ್ತ್ಕೊಳಲ್ಲ. ನಾವು ಕನಕದಾಸರನ್ನ ಓದ್ಬೇಕು. ಅವ್ರ ಕೀರ್ತನೆಗಳಿಗೆ ಸಾಮಾನ್ಯ ಏನ್ ಬದುಕಲ್ಲಿ ನಮ್ಮ ಅಳವಡಿಸ್ಕೋಬೇಕು. ಅವ್ರು ಹೇಳಿರೋದನ್ನ ಸಾಹಿತ್ಯಗಳನ್ನ ಅಲ್ವಾ, ಅಂದ ವಿಚಾರಗಳು ಎಲ್ಲರಿಗೂ ಅರ್ಥ ಆಗುತ್ತೆ, ಸಾಮಾನ್ಯ ಜನಕ್ಕೂ ಅರ್ಥ ಆಗುತ್ತೆ. ಅಂದ ವಿಚಾರಗಳನ್ನ ನಾವು ಕೇಳ್ಕೊಂಡು ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಯಾವ್ದೋ ಸಂಸ್ಕೃತ ಮಂತ್ರ ಹೇಳಿ ನಮ್ಗೆ ಒಳ್ಳೇದಾಗಲ್ಲ, ದೇವರನ್ನಾಗಿ ಒಳ್ಳೇದಾಗಲ್ಲ. ಯಾವ್ದೋ ಸಂಸ್ಕೃತ ಮಂತ್ರ ಕೇಳಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ನಮ್ಗೆ ಒಳ್ಳೇದಾಗೋದು
ಕನಕದಾಸ ಕೀರ್ತನೆಗಳಿಂದ ನಮ್ಗೆ ಒಳ್ಳೇದಾಗಬೇಕು. ಅದಕ್ಕೋಸ್ಕರ ಬಂಧುಗಳೇ, ನಾವು ಮುಂದಿನ ದಿನಗಳಲ್ಲಿ ಇನ್ನ ಇದು ಕನಕದಾಸರ ವಿಚಾರವಾಗ 2-3 ದಿನ ನಾವು ವಿಚಾರ ಸಂಕಿರಣ ಮಾಡ್ಬೇಕು ಇದನ್ನ. ಯಾಕಪ್ಪ ಅಂದ್ರೆ ಇವ್ರ ವಿಚಾರ ಯಾರು ಹೇಳಲ್ಲ ನಮ್ಗೆ. ಕನಕದಾಸರ ವಿಚಾರ ಯಾರು ಹೇಳಲ್ಲ ನಮ್ಗೆ. ಏನು ಬೇರೆ ಹೇಳ್ತಾರೆ, ಯಾರು ಕಿದ್ದಾಡ್ಕೊಂಡು ಒಯ್ದಾಡ್ಕೊಂಡು ಆ ಸ್ಟೇಷನ್ ಹೋಗಂತ ಹೇಳ್ತಾರೆ. ಕನಕದಾಸರ ವಿಚಾರ ಹೇಳಲ್ಲ. ಅದಕ್ಕೋಸ್ಕರ ಕನಕದಾಸರ ವಿಚಾರ ಬೇಕು. ನಾವು 1 ದಿನದ ವಿಚಾರ ಸಂಕಿರಣನ ಮುಂದಿನ ವರ್ಷ 1 ವಾರಕ್ಕೆ ಮುಂಚೆನೆ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನಕದಾಸನ ವಿಚಾರ ಗೊತ್ತಾಗ್ಬೇಕು. ಇವತ್ತೇನಪ್ಪ ಅಂದ್ರೆ ಕನಕದಾಸನ ಭಕ್ತಿಯ ಬಲೆಯನ್ನಾಕಿ ಬಂಧಿಸ್ಬಿಟ್ಟವ್ರೆ. ಭಕ್ತ ಕನಕದಾಸ ಅಂತ ಹೇಳಿದ್ದಾರೆ. ಅದು ಈ ದೇಶದ ಮನುವಾದಿಗಳು ಅದನ್ನು ಅಣದಿರೋದನ್ನ. ಭಕ್ತ ಕನಕದಾಸರಲ್ಲ ಇವರು, ವೈಚಾರಿಕ ಕನಕದಾಸರು. ವೈಚಾರಿಕವಾಗಿ ತಿಳ್ಕೊಂಡ್ರೆ ನಾವು ಭಕ್ತಿಯಿಂದ ತಿಳ್ಕೊಂಡ್ರೆ ಆಗಲ್ಲ. ಭಕ್ತಿ ಅಂದ್ರೆ ಏನ್ ಗೊತ್ತಾ, ವರ್ಷಕ್ಕೊಂದ್ಸತಿ ಕನಕದಾಸರ ಕೈ ಕೊಟ್ಬಿಟ್ಟು ತಿರ್ಗಿ ಫೋಟೋ ತಗೊಂಡು ಮೂಲೆ ಇಕ್ಬಿಡೋದು ಅಷ್ಟೇ, ಅದು ಭಕ್ತಿ. ಅವ್ರ ವಿಚಾರಗಳು ತಿಳ್ಕೊಳ್ಳೋದೈತಲ್ಲ ಅದು ವೈಚಾರಿಕತೆ. ಅದಕ್ಕೋಸ್ಕರ ವೈಚಾರಿಕ ವಿಚಾರಗಳನ್ನ ನಾವು ಮೈಗೂಡಿಸ್ಕೋಬೇಕಂತ ಹೇಳಿದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಅಂಬೇಡ್ಕರ್, ಜೈ ಕನಕ, ಜೈ ಭೀಮ್. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.